ನಮಸ್ಕಾರ. ನಾವೆಲ್ಲರೂ ಸಮಯದ ಬಗ್ಗೆ ಯೋಚಿಸ್ತೀವಿ ಅಲ್ವಾ? ಘಡಿಯಾರ, ಕ್ಯಾಲೆಂಡರ್, ನಮ್ಮ ಇಡೀ ಜೀವನಾನೇ ಅದರ ಮೇಲೆ ನಿಂತಿದೆ. ಒಂದು ದಿನ, ಒಂದು ಘಂಟೆ, ಒಂದು ನಿಮಿಷ. ಆದ್ರೆ ಇವತ್ತು ನಾವು ನೋಡ್ತಿರೋ ಈ ಮೂಲಗಳು ಒಂದು ತಲೆ ತಿರುಗಿಸುವ ಪ್ರಶ್ನೆ ಕೇಳ್ತವೆ. ಒಂದು ವೇಳೆ ಸಮಯ ಅನ್ನೋದೇ ದೇವರ ಒಂದು ಸೃಷ್ಟಿಯಾಗಿದ್ರೆ, ಒಂದು ಮರ ಅಥವಾ ಒಂದು ನಕ್ಷತ್ರದ ತರಹ, ಅದು ನಮ್ಮನ್ನೇ ಎಲ್ಲಿಗೆ ಕೊಂಡೊಯ್ಯುತ್ತೆ? ನಾವು ಬ್ರಹ್ಮಾಂಡವನ್ನು ನೋಡೋ ರೀತಿಯನ್ನೇ ಬದಲಾಯಿಸೋ ಈ ದೇವತಾಶಾಸ್ತ್ರೀಯ ಆಲೋಚನೆಯ ಆಳಕ್ಕೆ ಇಳಿಯೋಣ. ಹೌದು, ಇದು ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನ ಸಂಪೂರ್ಣವಾಗಿ ತಲೆಕೆಳಗುಳ್ಗು ಮಾಡುವ ಆಲೋಚನೆ. ನಾವು ಟೈಮ್ ಮತ್ತೆ ಸ್ಪೇಸ್ ಅಂದ್ರೆ ಸಮಯ ಮತ್ತು ಸ್ಥಳವನ್ನ ನಮ್ಮ ಸುತ್ತ ಇರುವ ಒಂದು ದೊಡ್ಡ ಚೌಕಟ್ಟು ಅಂದ್ಕೋತೀವಿ. ನಾವು ಆ ಚೌಕಟ್ಟಿನೊಳಗೆ ಹುಟ್ತೀವಿ, ಬದುಕ್ತೀವಿ, ಸಾಯ್ತೀವಿ. ಆದ್ರೆ ಈ ದಾಖಲೆಗಳು ಹೇಳೋದು ಇಲ್ಲ, ಆ ಚೌಕಟ್ಟೇ ದೇವರ ಸೃಷ್ಟಿಗಳಲ್ಲಿ ಒಂದು ಅಂತ. ಈ ವಾದವನ್ನ ಬೈಬಲ್ಲಿನ ಹಲವು ಶ್ಲೋಕಗಳ ಆಧಾರದ ಮೇಲೆ ಕಟ್ಟಲಾಗಿದೆ. ದೇವರು ಈ ಚೌಕಟ್ಟನ್ನ ಹೇಗೆ ಮೀರಿದಾನೆ ಅನ್ನೋದೇ ಇಂದಿನ ನಮ್ಮ ಚರ್ಚೆ ತಿರುಳು. ಸರಿ, ಹಾಗಿದ್ರೆ ಮೊದಲನೇ ಹೆಜ್ಜೆನಿಂದಲೇ ಶುರು ಮಾಡೋಣ. ಸಮಯ ಮತ್ತು ಸ್ಥಳ ದೇವರ ಸೃಷ್ಟಿಗಳು ಅನ್ನೋ ವಾದಕ್ಕೆ ಇವರು ಕೊಡುವ ಆಧಾರ ಏನು? ಮೊದಲಿಗೆ ಇವರು ಕೀರ್ತನೆಗಳ ಪುಸ್ತಕವನ್ನು ಉಲ್ಲೇಖಿಸ್ತಾರೆ. ಅದರಲ್ಲಿ ದೇವರು ಆಕಾಶವನ್ನು ಅಂದ್ರೆ ಸ್ಥಳವನ್ನು ಮತ್ತು ಭೂಮಿಯನ್ನು ಸೃಷ್ಟಿಸಿದನು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಆಮೇಲೆ 4ನೇ ದಿನ ದೇವರು ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳನ್ನು ಸೃಷ್ಟಿಸಿ ಅವುಗಳನ್ನು ಚಿಹ್ನೆಗಳಿಗಾಗಿಯೂ, ಕಾಲಗಳಿಗಾಗಿಯೂ, ದಿನಗಳಿಗಾಗಿಯೂ, ವರ್ಷಗಳಿಗಾಗಿಯೂ ನೇಮಿಸಿದನು ಅಂತ ಇದೆ. ಅಂದ್ರೆ ನಮ್ಮ ದಿನನಿತ್ಯದ ಸಮಯದ ಲೆಕ್ಕಾಚಾರ ಶುರುವಾಗಿದ್ದೇ ಈ ಆಕಾಶಕಾಯಗಳ ಸೃಷ್ಟಿಯಿಂದ. ಒಂದು ನಿಮಿಷ, ಇಲ್ಲಿ ನನ್ಗೊಂದು ಗೊಂದಲ ಇದೆ. ಈ ದಾಖಲೆಗಳ ಪ್ರಕಾರ ದೇವದೂತರನ್ನು ಸೂರ್ಯಚಂದ್ರರಿಗಿಂತ ಮುಂಚೆಯೇ ಸೃಷ್ಟಿಸಲಾಗಿತ್ತು. ಹಾಗಿದ್ರೆ ಅವ್ರಿಗೆ ಸಮಯ ಇರ್ಲಿಲ್ವಾ? ಮುಂಚೆ ಅಂತ ಹೇಳಿದಾಗ್ಲೇ ಸಮಯದ ಪರಿಕಲ್ಪನೆ ಬಂತಲ್ಲ. ಹಾಗಿದ್ರೆ ಇಲ್ಲಿ ಎರಡು ಬೇರೆ ಬೇರೆ ರೀತಿಯ ಸಮಯದ ಬಗ್ಗೆ ಮಾತಾಡ್ತಿದ್ದಾರಾ? ಅತ್ಯುತ್ತಮ ಪ್ರಶ್ನೆ. ಇದೇ ಈ ವಾದದ ಸೂಕ್ಷ್ಮತೆ. ಹೌದು, ಒಂದು ರೀತಿಯ ಸಮಯದ ಹರಿವು ಅದು ಖಂಡಿತ ಇತ್ತು. ಮೊದಲು ಮತ್ತು ನಂತರ ಅನ್ನೋ ಅನುಕ್ರಮ ಇತ್ತು. ಇಲ್ಲದಿದ್ರೆ ಸೃಷ್ಟಿಯೇ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಮನುಷ್ಯರು ಅಳೆಯಬಹುದಾದ, ವಿಭಾಗಿಸಬಹುದಾದ ಸಮಯ ಅಂದ್ರೆ ಘಂಟೆ, ದಿನ, ವರ್ಷಗಳು ಅದು ಶುರುವಾಗಿದ್ದು ಸೂರ್ಯ ಚಂದ್ರರ ಸೃಷ್ಟಿಯ ನಂತರವೇ. ಹಾಗಾಗಿ ದೇವದೂತರು ಕೂಡ ಒಂದು ರೀತಿಯ ಸಮಯದ ಹರಿವಿಗೆ ಬದ್ಧರಾಗಿದ್ದಾರೆ. ಆದರೆ ನಮ್ಮ ಸಮಯದ ಚೌಕಟ್ಟು ಅವರಿಗಿಲ್ಲ. ಇದರ ಒಟ್ಟು ಸಾರಾಂಶ ಏನು ಅಂದ್ರೆ, ಯಾವುದೇ ರೂಪದಲ್ಲಿರ್ಲಿ ಸಮಯ ಒಂದು ಸ್ವತಂತ್ರ ಶಕ್ತಿಯಲ್ಲ, ಅದು ದೇವರ ನಿಯಂತ್ರಣದಲ್ಲಿರುವ ಒಂದು ಸೃಷ್ಟಿ. ಓಕೆ, ಈಗ ಸ್ಪಷ್ಟವಾಯಿತು. ಅಂದ್ರೆ ಸಮಯ ಮತ್ತು ಸ್ಥಳ ಅನ್ನೋದು ದೇವರನ್ನು ಹಿಡಿದಿಟ್ಟುಕೊಳ್ಳುವ ಒಂದು ದೊಡ್ಡ ಪಾತ್ರೆಯಲ್ಲ. ಅಲ್ಲವೇ ಅಲ್ಲ. ಬದಲಿಗೆ ದೇವರ ಸೃಷ್ಟಿಗಳಲ್ಲಿ ಎರಡು ವಸ್ತುಗಳು ಅಷ್ಟೇ, ಬೇರೆ ಸೃಷ್ಟಿಜೀವಿಗಳ ಹಾಗೆ. ನಿಖರವಾಗಿ. ಇದಕ್ಕೊಂದು ಬಲವಾದ ಸಮರ್ಥನೆಯನ್ನು ರೋಮನ್ರಿಗೆ ಬರೆದ ಪತ್ರದಿಂದ ತೆಗೆದುಕೊಳ್ಳಲಾಗಿದೆ. ಅಲ್ಲಿ ಅಪೊಸ್ತಲ ಪೌಲನು ಒಂದು ಲಿಸ್ಟ್ ಮಾಡ್ತಾನೆ. ಸಾವಾಗಲಿ, ಜೀವವಾಗಲಿ, ದೇವದೂತರಾಗಲಿ ನಮ್ಮನ್ನು ದೇವರ ಪ್ರೀತಿಯಿಂದ ಬೇರೆ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಆ ಪಟ್ಟಿಯಲ್ಲಿ ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ ಹಾಗೂ ಎತ್ತರವಾಗಲಿ, ಆಳವಾಗಲಿ ಅಂತಾನೂ ಸೇರಿಸ್ತಾನೆ. ಓ, ಇಲ್ಲಿ ಈಗಿನ ಸಂಗತಿಗಳು, ಮುಂದಿನ ಸಂಗತಿಗಳು ಅಂದ್ರೆ ಸಮಯ, ಎತ್ತರ, ಆಳ ಅಂದ್ರೆ ಸ್ಥಳ. ಇವುಗಳನ್ನು ಸಾವು, ಜೀವ, ದೇವದೂತರ ಪಕ್ಕದಲ್ಲೇ ಇಟ್ಟಿದ್ದಾರೆ ಅಂದ್ರೆ ಇವುಗಳು ಸಹ ದೇವರ ಸೃಷ್ಟಿಗಳೇ ಅನ್ನೋದು ಇವರ ವಾದ. ವಾವ್! ಈ ಒಂದು ಯೋಚನಾ ಲಹರಿಯೇ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತೆ. ಹೌದು, ಈ ವಾದದ ಪ್ರಕಾರ ಸಮಯ ಮತ್ತು ಸ್ಥಳಕ್ಕೆ ನಮ್ಮ ಮೇಲೆ ಅಧಿಕಾರವಿದೆ, ಆದರೆ ದೇವರ ಮೇಲೆ ಇಲ್ಲ. ಯಾಕಂದ್ರೆ ಅವೇ ಆತನ ಸೃಷ್ಟಿಗಳು. ಸರಿ, ಈ ಮೊದಲನೇ ದೊಡ್ಡ ಐಡಿಯಾವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಸಮಯ ಮತ್ತು ಸ್ಥಳ ಸೃಷ್ಟಿಗಳು. ಹಾಗಿದ್ರೆ ಇದು ನಮ್ಮನ್ನು ಮುಂದಿನ ದೊಡ್ಡ ಪ್ರಶ್ನೆಗೆ ತರುತ್ತೆ. ಸೃಷ್ಟಿಕರ್ತನಾದ ದೇವರು ಎಲ್ಲಿದ್ದಾನೆ? ತಾನು ಸೃಷ್ಟಿಸಿದ ಈ ಸಮಯದ ಪೆಟ್ಟಿಗೆಯ ಒಳಗೆ ಇರಲು ಸಾಧ್ಯವಿಲ್ಲ ಅಲ್ವಾ? ಹಾಗಿದ್ರೆ ಆತ ಎಲ್ಲಿಂದ ಕಾರ್ಯನಿರ್ವಹಿಸ್ತಾನೆ? ಈಗ ಚರ್ಚೆ ಇನ್ನಷ್ಟು ಆಳಕ್ಕೆ ಹೋಗುತ್ತೆ. ಹೌದು, ದೇವರು ಸಮಯವನ್ನು ಮೀರಿದವನು. ಪ್ರಕಟಣೆಯ ಪುಸ್ತಕದಲ್ಲಿ ಆತನನ್ನು ಆಲ್ಫಾ ಮತ್ತು ಒಮೆಗಾ, ಮೊದಲನೆಯವನು ಮತ್ತು ಕೊನೆಯವನು ಅಂತ ಕರೆಯಲಾಗಿದೆ. ಇದರ ಅರ್ಥ ಆತ ಸಮಯದ ಆರಂಭಕ್ಕೂ ಮುಂಚೆ ಇದ್ದ ಮತ್ತು ಸಮಯದ ಅಂತ್ಯದ ನಂತರವೂ ಇರುತ್ತಾನೆ. ಆದರೆ ವಿಷಯ ಅಷ್ಟಕ್ಕೇ ಸೀಮಿತವಲ್ಲ. ಇಲ್ಲಿ ನಮ್ಮ ಗ್ರಹಿಕೆಗೆ ಒಂದು ದೊಡ್ಡ ಸವಾಲು ಎದುರಾಗುತ್ತೆ. ಅದೇನು? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಅನಾಲಜಿ ಇದೆ. ಒಂದು ಕಾದಂಬರಿ ಬರೆಯೋ ಲೇಖಕನ ಬಗ್ಗೆ ಯೋಚಿಸಿ.
ಕಾದಂಬರಿಯ ಪಾತ್ರಗಳಿಗೆ ಘಟನೆಗಳು ಒಂದರ ನಂತರ ಒಂದು ಪುಟದಿಂದ ಪುಟಕ್ಕೆ ನಡೀತವೆ. ಅವರಿಗೆ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅವರ ಅನುಭವ ತುಂಬ ಲೀನಿಯರ್. ಆದರೆ ಪುಸ್ತಕದ ಹೊರಗಿರುವ ಲೇಖಕನಿಗೆ ಆತ ಒಂದೇ ಸಮಯದಲ್ಲಿ ಕಾದಂಬರಿಯ ಮೊದಲನೇ ಪುಟ, ಮಧ್ಯದ ಪುಟ ಮತ್ತು ಕೊನೆಯ ಪುಟವನ್ನು ನೋಡಬಲ್ಲ. ಆತನಿಗೆ ಇಡೀ ಕಥೆ ಆರಂಭ, ಮಧ್ಯ, ಅಂತ್ಯ ಒಂದೇ ನೋಟದಲ್ಲಿ ಲಭ್ಯ. ಈ ಮೂಲಗಳು ಹೇಳೋದು ದೇವರ ಮತ್ತು ಸಮಯದ ಸಂಬಂಧ ಹೆಚ್ಚು ಕಡಿಮೆ ಇದೇ ರೀತಿ ಇದೆ. ಆತ ಕಥೆಯ ಲೇಖಕ, ಕಥೆಯ ಒಳಗಿನ ಪಾತ್ರವಲ್ಲ. ವಾವ್! ಆ ಹೋಲಿಕೆ ನಿಜಕ್ಕೂ ಸಹಾಯ ಮಾಡಿತು. ಹಾಗಿದ್ರೆ ನಮ್ಮ ಪ್ರಕಾರ ಇನ್ನು ನಡೆಯುತ್ತಿರುವ ಘಟನೆಗಳು ದೇವರ ದೃಷ್ಟಿಯಲ್ಲಿ ಈಗಾಗಲೇ ಮುಗಿದು ಹೋದ ಕಥೆಯ ಭಾಗ. ಆತನಿಗೆ ಭೂತ, ವರ್ತಮಾನ, ಭವಿಷ್ಯ ಅನ್ನೋ ಭೇದವೇ ಇಲ್ಲ. ಎಲ್ಲವೂ ಈಗ, ಅಂದ್ರೆ ನೌ. ನಿಖರವಾಗಿ ಒಂದು ಕಡೆ ಹೀಗೆ ಹೇಳಲಾಗಿದೆ: ದೇವರಿಗೆ ಈಗಲೇ ಸೃಷ್ಟಿಗೆ ಮುಂಚಿನ ಸಮಯ ಮತ್ತು ಈಗಲೇ ಸೃಷ್ಟಿಯ ನಂತರದ ಸಮಯ. ಅಂದ್ರೆ ಸೃಷ್ಟಿ, ಮಾನವ ಇತಿಹಾಸ, ಶಿಲುಬೆಗೇರಿಸುವಿಕೆ ಮತ್ತು ಭವಿಷ್ಯದಲ್ಲಿ ನಡೆಯಲಿರುವ ಅಂತಿಮ ನ್ಯಾಯತೀರ್ಪು ಇವೆಲ್ಲವೂ ದೇವರ ದೃಷ್ಟಿಯಲ್ಲಿ ಒಂದೇ ಕ್ಷಣದಲ್ಲಿ ನಡೆಯುತ್ತಿರುವ ಮತ್ತು ಈಗಾಗಲೇ ಮುಗಿದು ಹೋದ ಒಂದು ವಾಸ್ತವ. ಇದು ನಿಜಕ್ಕೂ ತಲೆಸುತ್ತು ಬರಿಸುವ ಯೋಚನೆ. ಸೃಷ್ಟಿಯ 7ನೇ ದಿನದ ವಿಶ್ರಾಂತಿ ಅಂದ್ರೆ ಸಬ್ಬತ್ ಬಗ್ಗೆ ಇಲ್ಲಿ ನೀಡಿರುವ ವಿವರಣೆ ಈ ಪಾಯಿಂಟ್ಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅನ್ಸುತ್ತೆ. ನಮಗೆ ಸೃಷ್ಟಿಜೀವಿಗಳಿಗೆ 6 ದಿನಗಳ ಕೆಲಸದ ನಂತರ 7ನೇ ದಿನ ಬಂದಾಗ ಮಾತ್ರ ವಿಶ್ರಾಂತಿ ಸಿಗುತ್ತೆ. ನಮ್ಮ ಅನುಭವ ಕ್ರಮಾನುಗತವಾಗಿದೆ. ಹೌದು, ಆದರೆ ದೇವರು ಎಲ್ಲಾ 7 ದಿನಗಳಲ್ಲಿ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರ್ತಾನೆ. ಹಾಗಾಗಿ ಆತನಿಗೆ ಈಗಾಗಲೇ 7ನೇ ದಿನದ ವಿಶ್ರಾಂತಿ ಲಭ್ಯವಿದೆ. ದೇವರ ದೃಷ್ಟಿಯಲ್ಲಿ ಸೃಷ್ಟಿಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ. ಆತ ಈಗಲೂ ಮೊದಲನೇ ದಿನದ ಸೃಷ್ಟಿಕಾರ್ಯದಲ್ಲಿರುವಂತೆಯೇ 7ನೇ ದಿನದ ವಿಶ್ರಾಂತಿಯಲ್ಲೂ ಇದ್ದಾನೆ. ಇದಕ್ಕಾಗಿಯೇ ದೇವರಿಗೆ ಪ್ರತಿದಿನವೂ ವಿಶ್ರಾಂತಿಯ ದಿನ. ಈ ಕಾರಣದಿಂದಲೇ ದೇವರು ಸೃಷ್ಟಿಜೀವಿಗಳ ನಿಜವಾದ ವಿಶ್ರಾಂತಿ ಮತ್ತು ಶಾಶ್ವತ ಜೀವನ ಆಗಿದ್ದಾನೆ ಅಂತ ಈ ದಾಖಲೆಗಳು ವಾದಿಸುತ್ತವೆ. ಓಕೆ, ದೇವರು ಇಡೀ ಕಾದಂಬರಿಯನ್ನು ಒಂದೇ ಬಾರಿಗೆ ನೋಡಬಲ್ಲವನು ಅಂದ್ರೆ ಆತನಿಗೆ ಪ್ರತಿ ಪಾತ್ರದ ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ಮಾತು ಎಲ್ಲವೂ ತಿಳಿದಿದೆ ಎಂದಾಯಿತು. ಇದು ನಮ್ಮನ್ನು ಪೂರ್ವನಿರ್ಣಯ ಅಥವಾ ಪ್ರೀಡೆಸ್ಟಿನೇಷನ್ ಅನ್ನೋ ಬಹಳ ಗಹನವಾದ ವಿಷಯಕ್ಕೆ ಕರೆತರುತ್ತೆ. ಈ ಪದಕ್ಕೆ ಬಹಳಷ್ಟು ತಪ್ಪರ್ಥಗಳಿವೆ. ಈ ಮೂಲಗಳ ಪ್ರಕಾರ ಇದರ ಸರಳವಾದ ಅರ್ಥವೇನು? ಖಂಡಿತ, ಇದನ್ನ ಬಿಡಿಸಿ ನೋಡೋಣ. ಪೂರ್ವನಿರ್ಣಯ ಅಂದ್ರೆ ದೇವರ ಜ್ಞಾನವು ಕೇವಲ ಸಂಭವನೀಯತೆಗಳನ್ನು ನೋಡುವುದಲ್ಲ. ಆತನು ಪ್ರತಿಯೊಂದು ಜೀವಿಯೂ ಸೃಷ್ಟಿಯಾಗುವ ಮೊದಲೇ ಆ ಜೀವಿಯು ತನ್ನ ಜೀವನದಲ್ಲಿ ಮಾಡುವ ಪ್ರತಿಯೊಂದು ಆಯ್ಕೆಯನ್ನು ನಿಖರವಾಗಿ ತಿಳಿದಿರುತ್ತಾನೆ ಮತ್ತು ಆತನ ಇಡೀ ಯೋಜನೆ ಆ ಜ್ಞಾನದ ಮೇಲೆ ರೂಪಿತವಾಗಿದೆ. ಆತನ ಯೋಜನೆ ಕೇವಲ ಒಂದು ಸ್ಥೂಲ ರೂಪರೇಷೆಯಲ್ಲ, ಬದಲಿಗೆ ಪ್ರತಿಯೊಂದು ಸಣ್ಣ ವಿವರವನ್ನೂ ಒಳಗೊಂಡಿದೆ. ಯಶಾಯ ಮತ್ತು ದಾನಿಯೇಲ ಪುಸ್ತಕಗಳಲ್ಲಿ ದೇವರು ಅಂತ್ಯವನ್ನು ಆರಂಭದಿಂದಲೇ ಘೋಷಿಸುತ್ತಾನೆ ಅಂತ ಹೇಳಿರೋದು ಇದೇ ಕಾರಣಕ್ಕೆ. ಈ ವಿಷಯದಲ್ಲಿ ಒಂದು ಬಹಳ ವಿವಾದಾತ್ಮಕವಾದ ವಾಕ್ಯವನ್ನು ಉಲ್ಲೇಖಿಸಲಾಗಿದೆ. ಅದು ಮಾನವನ ಸ್ವತಂತ್ರ ಇಚ್ಛೆ ಮತ್ತು ದೇವರ ಸಾರ್ವಭೌಮತ್ವದ ನಡುವಿನ ಸಂಘರ್ಷದ ಬಗ್ಗೆ ಹೇಳುತ್ತೆ. ಆ ವಾಕ್ಯ ಹೀಗಿದೆ: ಒಂದು ವೇಳೆ ಆ ಜೀವಿಯು ಬೇರೆ ಆಯ್ಕೆಯನ್ನು ಮಾಡುವಂತಿದ್ದರೆ ದೇವರು ಅವನ ಬದಲು ಬೇರೆಯವರನ್ನು ಹುಟ್ಟಿಸುತ್ತಿದ್ದನು. ಒಂದ್ನಿಮಿಷ, ಇದರ ಬಗ್ಗೆ ಸ್ವಲ್ಪ ಯೋಚಿಸೋಣ. ಇದು ಕೇಳಲು ಬಹಳ ಕಠಿಣವಾಗಿದೆ. ಇದರರ್ಥ ನಮ್ಮ ಆಯ್ಕೆಗಳು ನಮ್ಮವಲ್ಲ ಅಂತಾನಾ? ಇದು ಅರ್ಥ ಮಾಡಿಕೊಳ್ಳಲು ಕಷ್ಟವಾದ ವಿಷಯವೇ. ಈ ಮೂಲಗಳು ಹೇಳೋ ಪ್ರಕಾರ ಇದರರ್ಥ ನಮ್ಮ ಆಯ್ಕೆಗಳು ನಮ್ಮವಲ್ಲ ಅಂತ ಅಲ್ಲ. ಬದಲಿಗೆ ದೇವರು ನಮ್ಮ ಆಯ್ಕೆಗಳನ್ನು ಮುಂಚಿತವಾಗಿಯೇ ತಿಳಿದು ಆ ಆಯ್ಕೆಗಳನ್ನು ಮಾಡುವ ನಮ್ಮನ್ನೇ ತನ್ನ ಯೋಜನೆಗೆ ಸೇರಿಸಿಕೊಳ್ಳಲು ನಿರ್ಧರಿಸುತ್ತಾನೆ. ಅಂದ್ರೆ ನಮ್ಮ ಸ್ವತಂತ್ರ ಇಚ್ಛೆ ಮತ್ತು ದೇವರ ಪೂರ್ವನಿರ್ಣಯ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತವೆ. ದೇವರು ನಮ್ಮ ಆಯ್ಕೆಗಳನ್ನು ಒತ್ತಾಯಿಸುವುದಿಲ್ಲ, ಆದರೆ ಆತನು ನಮ್ಮನ್ನು ಸೃಷ್ಟಿಸುವಾಗಲೇ ನಾವು ಯಾವ ಆಯ್ಕೆ ಮಾಡುತ್ತೇವೆಂದು ಆತನಿಗೆ ತಿಳಿದಿರುತ್ತದೆ. ಓ ಹಾಗೆ. ಅಂದ್ರೆ ನನ್ನ ಆಯ್ಕೆಗಳು ನನ್ನವೇ, ಆದರೆ ದೇವರು ನನ್ನ ಈ ಆಯ್ಕೆಗಳನ್ನು ಮಾಡುವ ವ್ಯಕ್ತಿಯನ್ನು ತನ್ನ ಕಥೆಯಲ್ಲಿ ಒಂದು ಪಾತ್ರವಾಗಿ ಮೊದಲೇ ಆಯ್ಕೆ ಮಾಡಿದ್ದಾನೆ. ಇದು ಮಾನವನ ಸ್ವತಂತ್ರ ಇಚ್ಛೆ ಮತ್ತು ದೇವರ ಸಂಪೂರ್ಣ ಜ್ಞಾನವನ್ನು ಒಟ್ಟಿಗೆ ಹಿಡಿದಿಡುವ ಒಂದು ಪ್ರಯತ್ನ. ಇದು ಶಿಲುಬೆಯ ಘಟನೆಗೂ ಅನ್ವಯಿಸುತ್ತೆ ಅಲ್ವಾ? ಹೌದು, ಖಂಡಿತ. ಶಿಲುಬೆಯು ಮಾನವ ಇತಿಹಾಸದಲ್ಲಿ ನಡೆದ ಒಂದು ಆಕಸ್ಮಿಕ ದುರಂತವಲ್ಲ. ಬದಲಿಗೆ ಸೃಷ್ಟಿಗೆ ಮುನ್ನವೇ ದೇವರ ಯೋಜನೆಯ ಕೇಂದ್ರ ಭಾಗವಾಗಿತ್ತು ಅಂತ ಈ ಗ್ರಂಥಗಳು ವಾದಿಸುತ್ತವೆ. ಇದು ಸೃಷ್ಟಿಜೀವಿಗಳ ಸ್ವತಂತ್ರ ಇಚ್ಛೆಯನ್ನು ಪೂರ್ಣಗೊಳಿಸಲು,
ಅಂದ್ರೆ ಮಾನವನ ಪಾಪದ ಆಯ್ಕೆಗಳಿಂದ ಉಂಟಾದ ಸಮಸ್ಯೆಗೆ ಪರಿಹಾರ ನೀಡಲು ಮಾಡಲಾದ ದೈವಿಕ ವ್ಯವಸ್ಥೆ. ಇದೇ ತತ್ವ ಸೈತಾನನ ವಿಷಯದಲ್ಲೂ ಕೆಲಸ ಮಾಡುತ್ತೆ ಅಂತ ಹೇಳಲಾಗಿದೆ. ಸೈತಾನನನ್ನು ಮೊದಲು ಆಕಾಶದಲ್ಲಿ ಬಂಧಿಸಲಾಗುತ್ತೆ, ನಂತರ ಅವನನ್ನು ಭೂಮಿಗೆ ತಳ್ಳಲಾಗುತ್ತೆ. ಅಲ್ಲಿ ಅವನು 42 ತಿಂಗಳ ಕಾಲ ದೇವಜನರಿಗೆ ಹಿಂಸೆ ನೀಡುತ್ತಾನೆ ಎಂಬ ಪ್ರವಾದನೆ ಇದೆ. ಈ ಎಲ್ಲ ಘಟನೆಗಳು ಕೂಡ ದೇವರ ಪೂರ್ವನಿರ್ಧಾರಿತ ಯೋಜನೆಯ ಭಾಗ. ಹಾಗಿದ್ರೆ ದೇವರ ದೃಷ್ಟಿಯಲ್ಲಿ ಭವಿಷ್ಯ ಕೇವಲ ಒಂದು ಸಾಧ್ಯತೆಯಲ್ಲ, ಅದು ಈಗಾಗಲೇ ಬರೆದಿಟ್ಟಿರುವ ಇತಿಹಾಸ. ಹೌದು, ಸಮಯದ ಹರಿವಿನಲ್ಲಿ ಸಿಕ್ಕಿಹಾಕ್ಕೊಂಡಿರುವ ನಮಗೆ ಅದು ಭವಿಷ್ಯ. ಆದರೆ ಸಮಯವನ್ನು ಸೃಷ್ಟಿಸಿ ಅದರ ಎಲ್ಲಾ ಬಿಂದುಗಳಲ್ಲಿ ಏಕಕಾಲದಲ್ಲಿ ಇರುವ ದೇವರಿಗೆ ಅದು ಈಗಾಗಲೇ ನಡೆದ ಘಟನೆ. ಅದಕ್ಕಾಗಿಯೇ ದಾನಿಯೇಲನ ಪುಸ್ತಕವು ಭವಿಷ್ಯದ ಘಟನೆಗಳನ್ನು 1290 ದಿನಗಳು, 1335 ದಿನಗಳು ಎಂದು ನಿಖರವಾದ ಸಂಖ್ಯೆಗಳೊಂದಿಗೆ ಹೇಳಲು ಸಾಧ್ಯವಾಗಿದ್ದು. ಯಾಕಂದ್ರೆ ಆ ಭವಿಷ್ಯವನ್ನು ಬರೆದವನಿಗೆ ಅದರ ವಿವರಗಳು ಸಂಪೂರ್ಣವಾಗಿ ತಿಳಿದಿರ್ತವೆ. ಹಾಗಾದರೆ ಇಂದಿನ ಈ ಆಳವಾದ ಚರ್ಚೆಯ ಸಾರಾಂಶವನ್ನು ಒಮ್ಮೆ ನೋಡೋಣ. ನಾವು ಚರ್ಚಿಸಿದ ಈ ಮೂಲಗಳ ಪ್ರಕಾರ ನಾವು ಬದುಕುತ್ತಿರುವ ಸಮಯ ಮತ್ತು ಸ್ಥಳ ಅನ್ನೋದು ಶಾಶ್ವತವಾದ ಚೌಕಟ್ಟುಗಳಲ್ಲ, ಬದಲಿಗೆ ದೇವರೇ ಸೃಷ್ಟಿಸಿದ ವಸ್ತುಗಳು. ಈ ಕಾರಣದಿಂದ ದೇವರು ಅವರಿಗೆ ಅಧೀನನಲ್ಲ, ಆತ ಅವುಗಳನ್ನು ಮೀರಿದ್ದಾನೆ. ನಮ್ಮ ಲೇಖಕ ಕಾದಂಬರಿಯ ಹೋಲಿಕೆಯಂತೆ ಆತನಿಗೆ ಭೂತ, ವರ್ತಮಾನ ಮತ್ತು ಭವಿಷ್ಯವೆಲ್ಲವೂ ಒಂದೇ ಕ್ಷಣದಲ್ಲಿ ಸಂಭವಿಸುವ ಒಂದು ವಾಸ್ತವ. ನಮ್ಮ ಇಡೀ ಜೀವನ, ನಮ್ಮ ಆಯ್ಕೆಗಳು, ಇಡೀ ಮಾನವ ಇತಿಹಾಸ ಇದೆಲ್ಲ ಒಂದು ದೊಡ್ಡ ದೈವಿಕ ವಾಸ್ತವದ ಒಂದು ಸಣ್ಣ ಸೀಮಿತ ಭಾಗವಷ್ಟೇ. ಹೌದು. ಕೊನೆಯದಾಗಿ ಕೇಳುಗರು ಆಲೋಚಿಸಲು ಒಂದು ವಿಷಯವನ್ನು ಬಿಟ್ಟು ಹೋಗುತ್ತೇನೆ. ನಮ್ಮ ಮೂಲಗಳಲ್ಲಿ ಬರುವ ಒಂದು ಅತ್ಯಂತ ಆಳವಾದ ಮಾತು ಇದು. ಅದು ಹೀಗಿದೆ: ದೇವರು ಅಸ್ತಿತ್ವಕ್ಕೆ ಎಂದಿಗೂ ಕರೆಯಲ್ಪಡದ ಅಸ್ತಿತ್ವದಲ್ಲಿಲ್ಲದ ವಿಷಯಗಳನ್ನು ಸಹ ಸಂಪೂರ್ಣವಾಗಿ ತಿಳಿದಿದ್ದಾನೆ. ಒಂದು ಕ್ಷಣ, ಅದರ ಅರ್ಥವೇನು? ಇದರ ಬಗ್ಗೆ ಸ್ವಲ್ಪ ಯೋಚಿಸಿ. ದೇವರ ಜ್ಞಾನವು ಕೇವಲ ನಡೆದ ಘಟನೆಗಳು ಮತ್ತು ನಡೆಯಲಿರುವ ಘಟನೆಗಳನ್ನು ಮಾತ್ರವಲ್ಲ, ಎಂದಿಗೂ ನಡೆಯದ ಆಯ್ಕೆಗಳು, ಸೃಷ್ಟಿಯಾಗದ ಪ್ರಪಂಚಗಳು ಮತ್ತು ಹುಟ್ಟದ ಜೀವಿಗಳನ್ನೂ ಒಳಗೊಂಡಿದೆ. ಅಂದ್ರೆ ನೀವು ನಿನ್ನೆ ಒಂದು ನಿರ್ಧಾರ ತೆಗೆದುಕೊಂಡಿರಿ, ಆದರೆ ನೀವು ಬೇರೆ ನಿರ್ಧಾರ ತೆಗೆದುಕೊಂಡಿದ್ರೆ ಏನಾಗುತ್ತಿತ್ತು ಅನ್ನೋ ಪರ್ಯಾಯ ವಾಸ್ತವವು ದೇವರ ಜ್ಞಾನದಲ್ಲಿ ಸಂಪೂರ್ಣವಾಗಿದೆ. ಹಾಗಿದ್ರೆ ದೇವರು ಕೇವಲ ಬರೆದ ಕಾದಂಬರಿಯನ್ನು ಮಾತ್ರ ತಿಳಿದಿಲ್ಲ, ಬದಲಿಗೆ ಬರೆಯದೇ ಬಿಟ್ಟ, ಬರೆಯಬಹುದಾಗಿದ್ದ ಪ್ರತಿಯೊಂದು ಸಂಭವನೀಯ ಕಾದಂಬರಿಯ ಸಂಪೂರ್ಣ ಜ್ಞಾನವನ್ನೂ ಹೊಂದಿದ್ದಾನೆ. ಹಾಗಾದ್ರೆ ಅಸ್ತಿತ್ವ ಮತ್ತು ಅನಸ್ತಿತ್ವದ ನಿಜವಾದ ಸ್ವರೂಪವೇನು? ಶೂನ್ಯತೆಗೂ ದೇವರ ಜ್ಞಾನದಲ್ಲಿ ಒಂದು ಸ್ಥಾನವಿದೆಯೇ? ಇದು ನಿಜಕ್ಕೂ ಯೋಚನೆಗೆ ಹಚ್ಚುವ ವಿಷಯ. ಈ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಚರ್ಚೆಯನ್ನು ಮುಗಿಸೋಣ.